ಹಾಯ್ ಹಲೋ ಎಲ್ರಿಗೂ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ನೀವು ನೋಡ್ತಿರೋ ಹಾಗೆ ಇವತ್ತು ಅರೌಂಡ್ 456 ಪ್ರಾಫಿಟ್ ಆಗಿದೆ. ಸೊ 4 ಟ್ರೇಡ್ಸ್ ತೊಗೊಂಡಿದ್ದೆ. ಬಜಾಜ್ ಆಟೋನಲ್ಲಿ 1691 ಪ್ರಾಫಿಟ್ ಆಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ಅರೌಂಡ್ 1 ಲಾಟ್ ತೊಗೊಂಡಿದೆ, ಅರೌಂಡ್ 1153 ಪ್ರಾಫಿಟ್ ಆಗಿದೆ. TCS ಅಲ್ಲಿ ಅರೌಂಡ್ 1513 ಲಾಸ್ ಆಯಿತು, ಹಾಗೂ ಟೈಟನಲ್ಲಿ 875 ಲಾಸ್ ಆಯಿತು. ಸೊ ಹಾಗಾಗಿ ಟೋಟಲ್ ಪ್ರಾಫಿಟ್ ಇವತ್ತು 456. ಸೊ ಮೊದಲನೇ ಟ್ರೇಡ್ ನೋಡೋದಾದರೆ ಬಜಾಜ್ ಆಟೋ. ಸೊ ಬಜಾಜ್ ಆಟೋಲ್ಲಿ ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇತ್ತು ಅರೌಂಡ್ 180 ಲೆವೆಲಲ್ಲಿ. ಸೊ ಇದನ್ನ ಬ್ರೇಕ್ ಆದಮೇಲೆ ಈ ಕ್ಯಾಂಡಲ್ ಹೈ ಆದಮೇಲೆ ತೊಗೊಂಡೆ, ಅರೌಂಡ್ 194 195 ತೊಗೊಂಡೆ. ಸೊ ನಂದು ಪ್ರಾಫಿಟ್ಟು, ನಂದು ಟಾರ್ಗೆಟ್ ಇದ್ದಿದ್ದು 210. ಸೊ ಹಾಗಾಗಿ ಅರೌಂಡ್ 1691 ಪ್ರಾಫಿಟ್ ಬುಕ್ ಮಾಡಿಕೊಂಡೆ. ಸೆಕೆಂಡ್ ಟ್ರೇಡು ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೆ ಇವತ್ತು ಸೊ ನಾನು ತೊಗೊಂಡಿದ್ದು ಅರೌಂಡ್ 52,460 ಹತ್ರ, ಆಮೇಲೆ 52,650ಗೆ ಎಕ್ಸಿಟ್ ಮಾಡಿಕೊಂಡೆ. 1 ಲಾಟ್ ಟ್ರೇಡ್ ಮಾಡಿದೆ. ಸೊ ಹಾಗಾಗಿ 1153 ಪ್ರಾಫಿಟ್ ಆಯಿತು. ನೆಕ್ಸ್ಟು ಟಿ ಸಿ ಎಸ್ಸಲ್ಲಿ ಹೇಳಬೇಕಾದ್ರೆ ಸೊ ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇತ್ತು 73.54 ಲೆವೆಲಲ್ಲಿ. ಸೊ ಈ ಗ್ರೀನ್ ಕ್ಯಾಂಡಲ್ ಹೈ ಆದಮೇಲೆ ತೊಗೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಇದು ಕ್ಯಾಂಡಲ್ ರೆಡ್ ಆಯಿತು. ಸೊ ಹಾಗಾಗಿ ಅರೌಂಡ್ 1500 ಲಾಸ್ ಆಯಿತು. ನೆಕ್ಸ್ಟು ಟೈಟನ್ನು ಹೇಳಬೇಕಾದ್ರೆ ಸೊ ಇಲ್ಲಿ ಸ್ಮಾಲ್ ಟ್ರೇಡ್ ಇತ್ತು. ಸೊ ಇಲ್ಲಿ ಆ್ಯಕ್ಚುಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇತ್ತು. ಇಲ್ಲಿ ಪರ್ಟಿಕ್ಯುಲರ್ ನೋಡಿದ್ದೀರಾದರೆ ನಾನು ನೋಡ್ತಿರ್ಬೇಕಾದ್ರೆ ಈ ಲೆವೆಲಲ್ಲಿತ್ತು 87 88. ಸೊ ನಂದು ಟಾರ್ಗೆಟ್ ಇದ್ದಿದ್ದು ಅರೌಂಡ್ 100, ಬಟ್ ಈ ಕ್ಯಾಂಡಲ್ ಗ್ರೀನ್ ಆದಮೇಲೆ ನಂದು ಟಾರ್ಗೆಟ್ ಇದ್ದಿದ್ದು 100. ಸೊ ನಾನು ನೋಡಿದಾಗ ಈ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯಿತು. ಇದಾದಮೇಲೆ ನೆಕ್ಸ್ಟ್ ಕ್ಯಾಂಡಲ್ಲು ಗ್ರೀನ್ ಆಗುತ್ತೆ ಅಂದ್ಕೊಂಡೆ, ಬಟ್ ಇದು ಅನ್ಫಾರ್ಚುನೇಟ್ಲಿ ರೆಡ್ ಆಯಿತು. ಇದು ಒಂಥರ ಕನ್ಫ್ಯೂಸಿಂಗ್ ಕ್ಯಾಂಡಲ್ಲು. ಸೊ ಹಾಗಾಗಿ ನೆಕ್ಸ್ಟ್ ಕ್ಯಾಂಡಲ್ವರೆಗೂ ವೆಯ್ಟ್ ಮಾಡಿದೆ. ಸೊ ಹಾಗಾಗಿ ಅದು ರೆಡ್ ಆಯಿತು ಅನ್ಫಾರ್ಚುನೇಟ್ಲಿ. ಸೊ ಹಾಗಾಗಿ ನಾನು ಲಾಸ್ನ ಅರೌಂಡ್ 875 ಲಾಸ್ನ ಬುಕ್ ಮಾಡಿಕೊಂಡೆ. ಸೊ ಹಾಗಾಗಿ ಇವತ್ತಿನ ಟೋಟಲ್ ಪ್ರಾಫಿಟ್ 456 ಆಗಿದೆ. ಸೊ ನೆಕ್ಸ್ಟ್ ವೀಡಿಯೋಲ್ಲಿ ನಾಳೆಗೆ ಬ್ಯಾಂಕ್ ನಿಫ್ಟಿ ಹಾಗೂ ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ನ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.